ಇಲ್ಲಿ ಸುಪ್ರೀಂ ಕೋರ್ಟ್ ಮೊದಲ ದಿನವೇ ಕೇಳಿದ್ದು ಯಾಕೆ ಈ ಜಾಮೀನನ್ನ ಕ್ಯಾನ್ಸಲ್ ಮಾಡಬಾರದು. ಹೈಕೋರ್ಟ್ನಲ್ಲಿ ಒಂದು ಚಡಪಡಿಕೆ ಇತ್ತು. ಅರ್ಜಿದಾರರು ಸಲ್ಲಿಸಿರುವಂತ ಮಾಹಿತಿಯಲ್ಲಿ ಯಾವುದಾದ್ರು ಒಂದು ಅಂಶದ ಆಧಾರದ ಮೇಲೆ ಬೇಲ್ ಸಿಕ್ಕರೆ ಸಾಕು ಅನ್ನೋ ರೀತಿಯಲ್ಲಿ ಇತ್ತು ಅಂತ ಹೇಳಿ. ಸಿಸಿಟಿವಿ ಬಗ್ಗೆನೂ ಏನು ಸರ್ಕಾರಿ ಪರ ವಕೀಲರು ಜಡ್ಜ್ ಮುಂದೆ ಹೇಳಿದ್ರು. ಅದಕ್ಕೀಗ ಉತ್ತರವನ್ನ ಸಿದ್ಧಾರ್ಥ ದವೆ ಅವರು ಕೊಡ್ತಾ ಇದ್ದಾರೆ, ದರ್ಶನ್ ಪರ ವಕೀಲರು. ಸಿಸಿಟಿವಿಯಲ್ಲಿ ಕಾರ್ ಬಂದು ಹೋಗಿದೆ ಹೌದು, ಆದ್ರೆ ಅಲ್ಲಿ ಯಾವುದೇ ಐಡೆಂಟಿಟಿ ಆಗಿಲ್ಲ. ಕಾರ್ ಬರುತ್ತೆ ಹೋಗುತ್ತೆ ಹೌದು, ಆದ್ರೆ ಅಲ್ಲಿ ಗುರುತು ಪತ್ತೆ ಆಗಿಲ್ಲ, ಯಾರು ಏನು ಎತ್ತ. ಇದೇ ವಿಷಯವನ್ನ ಇಟ್ಕೊಂಡು ಸರ್ಕಾರಿ ಪರ ವಕೀಲರು ಹೇಳಿದ್ದು ಸಿಸಿಟಿವಿ ಫುಟೇಜ್ ಒಂದು ಮಹತ್ವದ ಸಾಕ್ಷ್ಯ. ಈ ಪ್ರಕರಣದಲ್ಲಿ ಸಾಕ್ಷ್ಯ ನಾಶಕ್ಕೆ ಕಾರ್ಗಳನ್ನ ಬಳಕೆ ಮಾಡಿದ್ದಾರೆ ಆರೋಪಿಗಳು. ಪದೇ ಪದೇ ಕಾರ್ಗಳಲ್ಲಿ ತಿರುಗಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಆ ಕಿಡ್ನಾಪ್ ಆದ್ಮೇಲೆ ಆತನನ್ನ ಏನ್ ಹಲ್ಲೆ ಮಾಡಿ ಸಾಯಿಸ್ತಾರೆ, ಅದಾದ್ಮೇಲೆ ಸಾಕ್ಷಿ ನಾಶಕ್ಕೆ ಜಡ್ಜ್ ಕೇಳಿದ್ದಾರೆ. ಜಾಮೀನು ರಹಿತ ಪ್ರಕರಣದಲ್ಲಿ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. 302 ಅಂತ ಕ್ರಿಮಿನಲ್ ಕೇಸಲ್ಲಿ ಜಾಮೀನು ಮಂಜೂರಾಗಿದೆ. ಎಷ್ಟು ವಿಟ್ನೆಸ್ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಜಡ್ಜ್ ಕೇಳಿದ್ದಾರೆ. ದರ್ಶನ್ ಪರ ವಕೀಲರು ವಾದವನ್ನ ಆರಂಭ ಮಾಡ್ತಾ ಇದ್ದಂತೆ ಐ ವಿಟ್ನೆಸ್ಗಳ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಡಿಲೇ ಆಗಿದೆ, 12 ದಿವಸ ಆದ್ಮೇಲೆ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಪ್ರತ್ಯಕ್ಷದರ್ಶಿಗಳಿಂದ. ಮತ್ತೆ ಇಬ್ರು ವಿಟ್ನೆಸ್ಗಳು ಘಟನೆ ಆದ್ಮೇಲೆ ಗೋವಾ ಸೇರಿದಂತೆ ಬೇರೆ ಬೇರೆ ಕಡೆ ಹೋಗಿ ಬಂದಿದ್ದಾರೆ. ಇದು ಸ್ವಲ್ಪ ಅನುಮಾನ ಮೂಡಿಸುತ್ತೆ. ರಕ್ತದ ಕಲೆಗಳನ್ನ ಕಲೆಕ್ಟ್ ಮಾಡೋದಲ್ಲಿ ಏನಾದರೂ ಲೇಟ್ ಆಯ್ತಾ ಅಂತ ಹೇಳಿ ಜಡ್ಜ್ ಅದನ್ನು ಕೇಳಿದ್ದಾರೆ. ಯಾವಾಗ ಆಯ್ತು ಆ ಪ್ರೊಸೀಜರ್ ಇಲ್ಲ ಅಂತ ಕೇಳಿದಾಗ 3 ದಿನ ಆದ್ಮೇಲೆ ಅಂತ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇನ್ನು ಜಾಮೀನು ರಹಿತ ಪ್ರಕರಣದಲ್ಲಿ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಅಂತ ಜಡ್ಜ್ ಹೇಳಿದ್ದಾರೆ. ಇನ್ನು ಸಿಸಿಟಿವಿ ಬಗ್ಗೆನೂ ಕೂಡ ಪ್ರಶ್ನೆಗಳು ಬಂದಾಗ ದರ್ಶನ್ ಪರ ವಕೀಲ್ ಹೇಳಿರೋದು ಅಲ್ಲಿ ಯಾವುದೇ ಐಡೆಂಟಿಟಿ ಆಗಿಲ್ಲ. ಸಿಸಿಟಿವಿಯಲ್ಲಿ ಕಾರ್ಗಳು ಬಂದು ಹೋಗಿದೆ ಹೌದು, ಆದ್ರೆ ಅಲ್ಲಿ ಯಾವುದೇ ಐಡೆಂಟಿಟಿ ಆಗಿಲ್ಲ. ಇನ್ನು ಎಷ್ಟು ವಿಟ್ನೆಸ್ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಜಡ್ಜ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಇನ್ನು ಚಾರ್ಜ್ ಫ್ರೇಮ್ ಆಗಿಲ್ಲ, ಆರೋಪ ನಿಗದಿ ಆಗಿಲ್ಲ ಅಂತೇಳಿ ಸಿದ್ಧಾರ್ಥ ದವೆ ಅವರು ಜಡ್ಜ್ ಮುಂದೆ ಹೇಳಿದ್ದಾರೆ. ಇಲ್ಲಿ ಪ್ರತಿವಾದದಲ್ಲಿ ನಾವು ಗಮನಿಸ್ತಾ ಇರುವಂಗೆ ದರ್ಶನ್ ಪರವಾಗಿ ಸಿದ್ಧಾರ್ಥ ದವೆ ಅವರು ಐ ವಿಟ್ನೆಸ್ಗಳ ಸ್ಟೇಟ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ರಕ್ತದ ಕಲೆಗಳಿರುವಂತ ಬಟ್ಟೆಗಳನ್ನ ಯಾವಾಗ ಸಂಗ್ರಹ ಮಾಡಲಾಯಿತು, 3 ದಿವಸ ಆದ್ಮೇಲೆ, ಇದ್ರ ಬಗ್ಗೆ ಉಲ್ಲೇಖ ಆಯಿತು. ಸಿಸಿಟಿವಿ ಬಗ್ಗೆನೂ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಅದ್ರ ಮೇಲೆ ಪ್ರತಿವಾದ ಮಾಡ್ತಿರೋದು ದರ್ಶನ್ ಪರ ವಕೀಲರು ಸಿದ್ಧಾರ್ಥ ದವೆ ಅವರು. ಸಿಸಿಟಿವಿ ಬಂದ್ ಹೋಗಿದೆ ಹೌದು, ಕಾರ್ಗಳಿದಾವೆ ಹೌದು, ಸಿಸಿಟಿವಿಯಲ್ಲಿ ಕಾರ್ಗಳು ಬಂದ್ ಹೋಗಿರೋದು ಕ್ಯಾಪ್ಚರ್ ಆಗಿದೆ, ಇಲ್ಲ ಅಂತಲ್ಲ, ಆದ್ರೆ ಅಲ್ಲಿ ಯಾವುದೇ ಐಡೆಂಟಿಟಿ ಆಗಿಲ್ಲ. ಎಷ್ಟು ವಿಟ್ನೆಸ್ಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂದಾಗ ಇನ್ನು ಚಾರ್ಜ್ ಫ್ರೇಮ್ ಆಗಿಲ್ಲ, ಆರೋಪ ಇನ್ನು ನಿಗದಿಯಾಗಿಲ್ಲ ಅನ್ನೋ ಉತ್ತರವನ್ನ ಸಿದ್ಧಾರ್ಥ ದವೆ ಅವರು ಕೊಟ್ಟಿದ್ದಾರೆ ದರ್ಶನ್ ಪರ ವಕೀಲರು. ಒಂದು ಕಡೆ ಸರ್ಕಾರಿ ಪರ ವಕೀಲರು ಈ ಘಟನೆಯ ಎಳೆ ಎಳೆಯಾಗಿ ಮಾಹಿತಿಯನ್ನ ನ್ಯಾಯಪೀಠದ ಮುಂದೆ ತಂದಿದ್ದಾರೆ. ಅವತ್ತಿನ ಘಟನೆ ಏನಾಯ್ತು, ಸಾಕ್ಷ್ಯಾಧಾರಗಳು ಏನ್ ಸಿಕ್ತು, ಪ್ರತ್ಯಕ್ಷದರ್ಶಿಗಳು ಹೇಳಿದ್ದೇನು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಎಷ್ಟು ಕ್ರೂರವಾಗಿ ಒಬ್ಬ ವ್ಯಕ್ತಿಯನ್ನ ಇವರೆಲ್ಲ ಸೇರ್ಕೊಂಡು ಕೊಂದಿದ್ದಾರೆ ಅಂತ ಹೇಳಿ ಉಲ್ಲೇಖ ಆಗಿದೆ. ಕರೆಂಟ್ ಶಾಕ್ ಕೊಟ್ಟಿರೋದು, ಆತನ ದೇಹದಲ್ಲಿ ಆ ಮೂಳೆಗಳು ಮುರಿತಾಗಿರೋದು, ಗಾಯದ ಗುರುತುಗಳಿರೋದು, ಹೀಗೆ ಪೋಸ್ಟ್ ಮಾರ್ಟಮ್ನಲ್ಲಿ ರಿಪೋರ್ಟ್ ಆದಂತ ಅಂಶಗಳು. ಇದಕ್ಕೆ ಪ್ರತಿವಾದವನ್ನ ಇದೀಗ ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ಅವರು ಮಂಡನೆ ಮಾಡ್ತಾ ಇದ್ದಾರೆ. ಐ ವಿಟ್ನೆಸ್ಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಅಲ್ಲೊಂದು ಸ್ವಲ್ಪ ಗೊಂದಲಗಳು ಮೂಡುತ್ತೆ. 12 ದಿವಸ ಆದ್ಮೇಲೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ಅಷ್ಟರೊಳಗೆ ಪ್ರತ್ಯಕ್ಷದರ್ಶಿಗಳು ಗೋವಾ ಸೇರಿದಂತೆ ಬೇರೆ ಬೇರೆ ಕಡೆ ಹೋಗಿ ಬಂದಿದ್ದಾರೆ. ಇಲ್ಲಿ ಡಿಲೇ ಆಗಿದೆ. ಸಿಸಿಟಿವಿ ಫುಟೇಜ್ ಹೌದು, ಸಿಸಿಟಿವಿ ಫುಟೇಜ್ ಅಲ್ಲಿ ಕಾರೆಲ್ಲ ಬಂದು ಹೋಗಿದೆ, ರೆಕಾರ್ಡ್ ಆಗಿದೆ, ಆದ್ರೆ ಅಲ್ಲಿ ಯಾವುದೇ ಐಡೆಂಟಿಟಿ ಆಗಿಲ್ಲ. ಇಂತಹ ವ್ಯಕ್ತಿಗಳೇ ಆ ಕಾರಲ್ಲಿ ಓಡಾಡಿದ್ದಾರೆ ಅಂತ ಐಡೆಂಟಿಟಿ ಆಗಿಲ್ಲ. ಇವತ್ತೇ ದರ್ಶನ್ ಸೇರಿದಂತೆ ಪ್ರಮುಖ 7 ಆರೋಪಿಗಳ ಜಾಮೀನಿನ ಭವಿಷ್ಯ ನಿರ್ಧಾರವಾಗುವಂತ ನಿರೀಕ್ಷೆಗಳಿದೆ. ವಾದ ಪ್ರತಿವಾದ ಎಲ್ಲ ಇವತ್ತೇ ಮುಕ್ತಾಯವಾಗಿ ಇವತ್ತೇ ಆದೇಶವನ್ನ ಪ್ರಕಟಿಸುವಂತ ಸಾಧ್ಯತೆಗಳಿದೆ. ಸರ್ಕಾರಿ
ಪರವಾಗಿ ವಕೀಲರು ಈ ಘಟನೆಯ ಇಂಚಿಂಚು ಮಾಹಿತಿಯನ್ನ ಕೊಟ್ಟರು. ಇದೀಗ ಪ್ರತಿವಾದದಲ್ಲಿ ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡುವಂತ ಕೆಲಸವನ್ನ ದರ್ಶನ್ ಪರ ವಕೀಲರು ಆರಂಭ ಮಾಡಿದ್ದಾರೆ. ಜಾಮೀನು ರಹಿತ ಪ್ರಕರಣದಲ್ಲಿ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. 302 ಅಂತ ಕ್ರಿಮಿನಲ್ ಕೇಸ್ ಅಲ್ಲೇ ಜಾಮೀನು ಮಂಜೂರು ಆಗಿದೆ ಅಂತ ಜಡ್ಜ್ ಕೇಳಿದ್ದಾರೆ. ಬೇಲ್ ಕಂಟಿನ್ಯೂ ಆದ್ರೆ ಓಕೆ, ಇಲ್ಲ ಅಂದ್ರೆ ವಾಟ್ ನೆಕ್ಸ್ಟ್? ಮತ್ತೆ ಜೈಲಿಗೆ ಹೋಗ್ಬೇಕಾಗತ್ತೆ ಈ 7 ಆರೋಪಿಗಳು. ಯಾವ ತರ ಕಾನೂನು ಹೋರಾಟವನ್ನ ಮುಂದುವರಿಸ್ತಾರೆ? ಪಾಸಿಬಿಲಿಟೀಸ್ ಬಗ್ಗೆನೂ ಕೂಡ ಮೊನ್ನೆಯಿಂದ ಚರ್ಚೆಗಳು ನಡೀತಾ ಇದೆ. ಎಷ್ಟು ವಿಟ್ನೆಸ್ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂದಾಗ ಇನ್ನು ಚಾರ್ಜ್ ಫ್ರೇಮ್ ಆಗಿಲ್ಲ, ಆರೋಪ ನಿಗದಿ ಆಗಿಲ್ಲ ಅಂತ ದರ್ಶನ್ ಪರ ವಕೀಲರು ಹೇಳಿದಾಗ ಎಷ್ಟು ವಿಟ್ನೆಸ್ಗಳಿಗೆ ಅಂತೇಳಿ ಜಡ್ಜ್ ಕೇಳಿದ್ದಾರೆ. ಯಾಕಂದ್ರೆ ಆರಂಭದಲ್ಲೇ ನಾವು ನೋಡಿದ್ವಿ ಈ ಕೇಸ್ ಆದಂತ ಸಂದರ್ಭದಲ್ಲಿ ಪೊಲೀಸರ ಕಾರ್ಯಾಚರಣೆ ಇರ್ಬೋದು, ಎಷ್ಟು ಕಾರ್ಯ ಪ್ರವೃತ್ತರಾಗಿ ಪೊಲೀಸರು ಈ ಕೇಸನ್ನ ಭೇದಿಸಿದ್ರು. ದರ್ಶನನ್ನ ಕೆಲವೇ ದಿನಗಳಲ್ಲಿ ಅರೆಸ್ಟ್ ಮಾಡಿದ್ರು ಪ್ರಕರಣ ಆದಾಗ. ಮತ್ತೆ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರು ತ್ವರಿತವಾಗಿ ಕೆಲಸವನ್ನ ಮಾಡಿದ್ರು. ಮತ್ತೆ ಸುದೀರ್ಘವಾದಂತಹ ಚಾರ್ಜ್ ಶೀಟ್, 3000ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್, ಆಮೇಲೆ ಹೆಚ್ಚುವರಿ ಚಾರ್ಜ್ ಶೀಟ್ ಎರಡನೇ ಬಾರಿಗೆ. ಸಿಸಿಟಿವಿ ಫುಟೇಜ್, ಕೆಲವೊಂದು ಫೋಟೋಸ್ಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು, ಬಯಾಲಜಿಕಲ್ ಎವಿಡೆನ್ಸ್ಗಳು, ಹೀಗೆ ಪೊಲೀಸರ ಒಂದು ಕಾರ್ಯವೈಖರಿ ಬಗ್ಗೆ ಅವತ್ತಿನ ದಿನಗಳಲ್ಲಿ ಬಹಳಷ್ಟು ಮೆಚ್ಚುಗೆ ಮಾತುಗಳು ಕೇಳಿ ಬಂದಿತ್ತು. ಚಾರ್ಜ್ ಶೀಟ್ ಬಗ್ಗೆ ಉಲ್ಲೇಖ ಆದ್ಮೇಲೆ ಚಾರ್ಜ್ ಫ್ರೇಮ್ ಆಗಿಲ್ಲ ಅಂತ ಹೇಳಿದ ಮೇಲೆ ಟ್ರಯಲ್ ಆರಂಭಕ್ಕೆ ಎಷ್ಟು ದಿನ ಆಗುತ್ತೆ ಅಂತೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ.